ಈಗ ಅಲ್ಲಿ ನೀವೇನೇ ತೀರ್ಮಾನ ಮಾಡಿದ್ರು ತುಂಗಭದ್ರಾ ನೀರಿನ ಹಂಚಿಕೆ ಬೋರ್ಡ್ ಇದೆಯಲ್ಲ, ಅವರ ಹತ್ರ ಏನು ಚರ್ಚೆಗಳು ಮಾಡಿದಿರಿ? ಏನಾದರೂ ವಿರೋಧ ಪಕ್ಷಗಳನ್ನ ಕರೆದು ಚರ್ಚೆ ಮಾಡಿದರೆ ಏನಾದರೂ ಏನು ಮುಂದಿನ ನಮ್ಮ ಸರ್ಕಾರದಲ್ಲಿ ನೀರಾವರಿಗೆ ಏನೇನು ತೀರ್ಮಾನ ಮಾಡ್ತಾ ಇದ್ದೇವೆ, ನೀರಿನ ಹಂಚಿಕೆ ಕಥೆ ಏನು ಹೇಳಿದ್ದೀರಿ, ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಅಂತ ಹೇಳಿ. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನು? ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರುಗ್ತೀರಿ? ಇರ್ತಕ್ಕಂಥ ವಾಸ್ತವಾಂಶ ಹೇಳಬೇಕಲ್ಲ ನೀವು. ಯಾತಿಗೆ ಸಮ್ಮತಿ ಕೊಟ್ಟಿದ್ದೀರಿ? ಪಕ್ಕದ ರಾಜ್ಯಗಳಿಗೆ ಸಲೀಸ ನೀರು ಬಿಟ್ಟುಗಳಿಂದ ಸಮ್ಮತಿ ಕೊಟ್ಟಿದ್ದೀರಾ? ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಿ? ನಮ್ಮ ರಾಜ್ಯದ ರೈತರಿಗೆ ಏನು ಮಾಡಿದ್ದೀರಿ? ನಿಮ್ಮದು ಪದೇ ಪದೇ ಅಲ್ಲೆಲ್ಲೋ ನಾನು ಹೋಗಿ ಅದೆಂಥದ್ದು 5 ಬಾರಿ ಮೀಟಿಂಗ್ ಮಾಡಿದೆ, ಜೋಶಿ ಅವ್ರನ್ನ ಭೇಟಿ ಮಾಡಿದೆ, ಬರೀ ಕೈ ಆಡಿಸಿದ್ರು. ಇದು ಹೇಳಿದಿರಲ್ಲಪ್ಪ, ಈಗ ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ? ನಿಮಗೆ ಮಾಹಿತಿ ನಿಮ್ಮ ಹತ್ರ ಇಲ್ಲದೆ ಇದ್ದೀರಿ. ಯಾಕೆಂದರೆ ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ. ಈ ನೀರನ್ನ ಹಂಚಿಕೆ ಮಾಡೋದು ಬೆಂಗಳೂರು ರಿಯಲ್ ಎಸ್ಟೇಟ್ ದಂಧೆನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ. ನಿಮಗೆ ವಿಷಯ ಗೊತ್ತಿಲ್ಲದೆ ಇದ್ರೆ ಯಾರಾದರೂ ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡೋದು ತಿಳ್ಕೋಬೇಕಲ್ಲ. ನಿಮ್ಮ ಎಚ್ ಕೆ ಪಾಟೀಲ್ ಅವರಲ್ಲ, ಕೃಷ್ಣಯ್ಯ ಕಣ್ಣೀರ ಕಥೆ ಅಂತ ಏನೋ ಬುಕ್ ಬರೆದಿದ್ರು, ಕೃಷ್ಣ ಕಾವೇರಿ ಕಣ್ಣೀರಿನ ಕಥೆ. ಅವ್ರನ್ನಾದ್ರೂ ಕೇಳಿ ತಿಳ್ಕೋಬೇಕು ಬೇಡ ಏನಿದೆ ಅಂತ ಪರಿಸ್ಥಿತಿ. ಸುಮ್ಮನೆ ಒಂದು ಜಾಲಿ ಟ್ರಿಪ್ ಇದು ಹೋಗಿರೋದು 2 ದಿವಸ ಉತ್ತರ ಕರ್ನಾಟಕಕ್ಕೆ ಜಾಲಿ ಟ್ರಿಪ್ಪು. ಏನು ಸಂದೇಶ ಕೊಟ್ಟು ಬಂದಿದ್ದೀರಿ? ಏನೋ ಕುಡಿಯೋ ನೀರಿಗೆ 1 ಕೋಟಿ ಕೊಟ್ಬಿಡ್ತಾರಂತೆ. ಏನು ಆಕ್ಷನ್ ಪ್ಲಾನ್ ಮಾಡಿದ್ದೀರಾ? ಏನು ಮಾಡಿದ್ದೀರಿ? ಯಾವ ಆಧಾರದ ಮೇಲೆ 1 ಕೋಟಿ ಅಂತ ತೀರ್ಮಾನ ಮಾಡಿದಿರಿ? ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಇಷ್ಟು ಬೇಕಿದೆ ದುಡ್ಡು ಅಂತ ಹೇಳಿ? ಎಲ್ಲಾದರೂ ಹೋಗಲಿ ತಾಲೂಕು ವೈಸು ಡಿಸ್ಟಿಕ್ ವೈಸು ಮಾಹಿತಿಗಳು ಸಂಗ್ರಹ ಮಾಡಿದ್ದೀರಾ? ಏನೇನು ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಗುಳೆ ಹೋಗ್ತಿರೋ ಜನಗಳದ್ದು ಬರೆದಿದ್ದೀರಿ ನೀವು ಮಾಧ್ಯಮ ಸ್ನೇಹಿತರು. ಇವತ್ತು ಏನು ಅವ್ರ ಪರಿಸ್ಥಿತಿಗಳೇನಾಗಬೇಕು? ಇದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿದ್ದೀರಿ? ಮಾತು ಕೇಂದ್ರ ಸರ್ಕಾರ ಹೇಳ್ಬೇಡಿ. ನಾನು 2 ಬಾರಿ ಅಧಿಕಾರ ನಡೆಸಿದ್ದೀನಿ. ರಾಜ್ಯದಲ್ಲಿ ಸಮಸ್ಯೆ ಬಂದಾಗ ರಾಜ್ಯದಲ್ಲಿ ನಮ್ಮ ನಾಡಿನ ಜನತೆಯ ಹಣ ವೆಚ್ಚ ಮಾಡಿ ಅಂತ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ನಿಂತು ನಂತರ ಕೇಂದ್ರ ಸರ್ಕಾರದ ಮುಂದೆ ನಾವು ಮನವಿ ಸಲ್ಲಿಸಿದ್ದೀವಿ. ಅದರಿಂದ ಇವತ್ತು ಯಾತಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಗೋದಾವರಿ ನಿಮ್ಮ ಕಾವೇರಿ ಲಿಂಕ್ ಇದೆಯಲ್ಲ, ಕಾವೇರಿ ಏನು ನಮಗೇನು ಸಿಗಲ್ಲ. ಅಲ್ಲಿಗೂ ಅಷ್ಟೇ ಈಗ ಅಲ್ಲಿ ನೀರಿನ ಹಂಚಿಕೆ ಆಗೋಗಿದೆ. ಗೋದಾವರಿಗೆ ನೀರನ್ನ ನರ್ಮದಾ ನದಿಯಿಂದ ಹಂಚಿಕೆ ಆಗಿದ್ದಾರೆ ಛತ್ತೀಸ್ಗಢದು. ಅಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ, ಏನು ಮಾಡಿದ್ದಾರೆ ತೀರ್ಮಾನ? ನಿಮ್ಮ ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ ಏನೇನಾಗಿದೆ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇದೆ. ಇದನ್ನು ಜನಗಳ ಮುಂದೆ ಈ ರೀತಿ ಹೇಳಿ ನಗುಪಾಟ್ಲಿಗೆ ಈಡಾಗಬೇಡಿ. ಇದು ನಿಜಕ್ಕೂ ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಬಹಳ ದೊಡ್ಡ ಬದಲಾವಣೆ ತರಬಹುದು. ಪಾಪ ಹಳೆಯ ವ್ಯವಹಾರಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ರಾಜ್ಯದ ಜನತೆಗೆ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಐತಿಹಾಸಿಕವಾದಂಥ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಹಗಲು ಕಾಣ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೇಳಬಹುದು.